ಈ ಹೊಸ ಫೋನ್ ವೈರ್ಲೆಸ್ ಚಾರ್ಜಿಂಗ್ ಇದೆ, IP68 ಸಪೋರ್ಟ್ ಇದೆ, ಟೆಲಿಫೋಟೋ ಲೆನ್ಸ್ ಕೊಡ್ತಾ ಇದ್ದಾರೆ, ಎವನ್ ಮಿಲಿಟರಿ ಗ್ರೇಡ್ 810H ಸರ್ಟಿಫಿಕೇಶನ್ ಜೊತೆಗೆ 5+5 ಇಯರ್ಸ್ ನ ಗ್ಯಾರಂಟಿ ಅಪ್ಡೇಟ್ಸ್ ಕೊಡ್ಲಿದ್ದಾರೆ. ಆದ್ರೆ ಈ ಫೋನ್ ಬ್ಯಾಟರಿ ಮತ್ತು ಗೇಮಿಂಗ್ ಅಲ್ಲಿ ಸ್ವಲ್ಪ ನಿಮ್ಮನ್ನ ಜಾಸ್ತಿ ಕನ್ಫ್ಯೂಸ್ ಮಾಡುತ್ತೆ. ಹೌದು ಫ್ರೆಂಡ್ಸ್, ಈ ಬ್ರ್ಯಾಂಡ್ ನ್ಯೂ MOTO Edge50 ನ್ಯೂ ಫೋನ್ ನಮಗೆ ಮೋಟೋರೋಲಾ ಕಳಿಸ್ಕೊಡ್ತಾರೆ. ರೂಪಾಯಿ 23,000 ವಿತ್ ಆಫರ್ ಒಂದಿಗೆ ಈ ಫೋನ್ ನೀವು ಕೊಂಡುಕೋಬಹುದು. ಇರುವಂತಹ ಪ್ರೋಸ್ ಮತ್ತು ಕಾನ್ಸ್ ಏನಿದೆ ಎಲ್ಲ ನಿಮಗೆ ಕ್ಲಿಯರ್ ಆಗ್ತಿರ್ತೀನಿ. ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ವಿಡಿಯೋಸ್ಗಳನ್ನ ಮುಂದೆ ದಿನಾಲೂ ತಗೊಂಡ್ ಬರೋಕ್ಕೆ ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ. ಎಸ್, ಇದು ನಮ್ಮ ಮೇನ್ ಬಾಕ್ಸ್. ಇಲ್ಲಿ Edge50 ನ್ಯೂ ಅಂತ ಇದೆ. ಸೊ ಎಸ್, ಸೀಲ್ ಬ್ರೇಕಿಂಗ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್, ಇದರೊಳಗಡೆ ಕ್ವಿಕ್ ಸ್ಟಾರ್ಟ್ ಗೈಡ್, ಸಿಮ್ ಎಜೆಕ್ಟರ್, ಮತ್ತೊಂದು ಹಾರ್ಡ್ ಕೇಸ್. ಇದು ನಮ್ಮ ಮೇನ್ ಸ್ಮಾರ್ಟ್ ಫೋನ್ ಜೊತೆಗೆ ಟೈಪ್ C to C ಕೇಬಲ್, ಮತ್ತೊಂದು ಪವರ್ಫುಲ್ 68 ವ್ಯಾಟ್ ನ ಪವರ್ ಅಪ್ಟರ್ ವಿತ್ ಬಾಕ್ಸ್ ಒಂದಿಗೆ ಕೊಡ್ತಿದ್ದಾರೆ. ಸದ್ಯಕ್ಕೆ ಎಲ್ಲ ಅಸೆಸರೀಸ್ ನ ಇಟ್ಬಿಟ್ಟು ಈ ನಮ್ಮ ಮೇನ್ ಫೋನ್ ಏನಿದೆ ಇದು ನಾನು ಒಂದೆರಡು ದಿವಸ ಯೂಸ್ ಮಾಡಿಬಿಟ್ಟು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ನ ಸ್ಟೇಟ್ ಫಾರ್ವರ್ಡ್ ತಿಳಿಸಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಹೌದು ಫ್ರೆಂಡ್ಸ್, ಲಾಸ್ಟ್ 7-8 ತಿಂಗಳಿಂದ ನಾನು ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ನನ್ನ ಮೇನ್ ಪ್ರೈಮರಿ ಡಿವೈಸ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಎಲ್ಲ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪ್ರತಿದಿನ ಇದೇ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಿನ್ನೆಯಿಂದ ನಾನು ಈ ಫೋನಲ್ಲಿ ಸಿಮ್ ಕಾರ್ಡ್ ಹಾಕ್ಬಿಟ್ಟು ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನನ್ನ ರೆಗ್ಯುಲರ್ ಎಲ್ಲ ಟಾಸ್ಕ್ಗಳನ್ನ ಮಾಡ್ತಾ ಇದ್ದೀನಿ. ಹೆವಿ ಕಂಫರ್ಟಬಲ್ ಅನ್ನಿಸ್ತು. ಬಿಕಾಸ್ ಈ ಸ್ಯಾಮ್ಸಂಗ್ S24 ಇದನ್ನು ಕಂಪೇರ್ ಮಾಡಿದ್ವಿ ಅಂದರೆ ಎಷ್ಟೊಂದು ಚಿಕ್ಕ ಸೈಜ್ ಅಂತ ನೋಡ್ಕೊಳ್ಳೋದಂತೆ ಇದು ಹೆವಿ ವೇಟ್ ಇದೆ. ಇದನ್ನ ಕ್ಯಾರಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಒಳ್ಳೆ ಫೀಚರ್ಗಳೇನೋ ಕೊಡ್ತಾ ಇದ್ದಾರೆ. ಬಟ್ ಇದು ತುಂಬ ಲೈಟ್ ವೇಟ್ ಮತ್ತು ಕಂಫರ್ಟಬಲ್ ಆಗಿ ಜೇಬಲ್ ಇಟ್ಕೋಬಹುದು, ಕೈಲಿ ಯೂಸ್ ಮಾಡ್ಬೋದು, ಎಷ್ಟು ಬೇಕಾದಷ್ಟು ಲಾಂಗ್ ಟೈಮ್ ಕೈಲಿ ಇಟ್ಕೋಬಹುದು. ಸೊ ಇದೊಂಥರ ಖುಷಿ ಕೊಡ್ತು. ಇಷ್ಟಲ್ಲೇ ತುಂಬಾ ಜನಕ್ಕೆ ನಾನು ಈ ಫೋನ್ ತೋರಿಸಿದಾಗ ಐಫೋನ್ ಡಿಸೈನ್ ತರ ಕಾಪಿ ಮಾಡಿದರೆ, ಪಿಕ್ಸೆಲ್ 9 ಸೀರೀಸ್ ತರ ತುಂಬಾ ಕಾಂಪ್ಯಾಕ್ಟ್ ಮಾಡಿದ್ರೆ ಅಂತ ಹೇಳಿದ್ರು. ಎಸ್, ಅದೇ ರೀತಿಯಾಗಿ ಫೀಲ್ ಕೊಡುತ್ತೆ. ನಿಮಗೆ ಸೈಡ್ ಫ್ರೇಮ್ಸ್ ಎಲ್ಲ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಮೆಟೀರಿಯಲ್ ನೋಡ್ತಾ ಇದ್ವಿ. ಮತ್ತು ಒನ್ ಹ್ಯಾಂಡಲ್ಲಿ ವಾಲ್ಯೂಮ್ ರಾಕರ್ ಕೀಸ್ಗಳನ್ನ ರೈಟ್ ಸೈಡಿಂದ ಆರಾಮಾಗಿ ಪ್ರೆಸ್ ಮಾಡ್ಕೋಬಹುದು. ಬಾಟಮಲ್ಲಿ ಸಿ ಪೋರ್ಟ್ ಸ್ಪೀಕರ್ ಮತ್ತೊಂದು ಹೈಬ್ರಿಡ್ ಶಾಟ್ ಒಂದಿಗೆ ನಿಮಗೆ ಮೇಲಿನ ಭಾಗ ಮೈಕ್ ಮತ್ತು ಡಾಲ್ಬಿ ಅಟ್ಮೋಸ್ ಕೂಡ ಇದರಲ್ಲಿ ಸಪೋರ್ಟ್ ಇದೆ. ಎಸ್, ಫಸ್ಟ್ ಲುಕ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಾನು ಈ ಬೇರೆ ಓಪೋ ಫೋನ್ಸ್ಗಳೆಲ್ಲ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ನೋಡ್ಕೊಂಡಿದ್ದೆ. 810H 27, 28 ಹತ್ರ 30,000 ಸಿಗ್ತಾ ಇತ್ತು. ಬಟ್ ಇಲ್ಲಿ 25,000 ಇವರು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಒಂದಿಗೆ IP68 ರೆಸಿಸ್ಟೆನ್ಸ್ ನ ಕೊಡ್ತಾ ಇದ್ದಾರೆ, ವೈರ್ಲೆಸ್ ಚಾರ್ಜಿಂಗ್ ಕೊಡ್ತಾ ಇದ್ದಾರೆ ಮತ್ತು 3x ಈ ಟೆಲಿಫೋಟೋ ಲೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಅದರ್ವೈಸ್ ಬೇರೆ ಮಾರ್ಕೆಟ್ ಇರುವಂಥ ಈ ವಿವೋ, ಓಪೋ, ಒನ್ ಪ್ಲಸ್, ರೆಡ್ಮಿ ಏನ್ ಫೋನ್ಸ್ಗಳು ನೋಡ್ತಾ ಇದ್ವಿ, ಇವರು ಕೂಡ ಮೋಟೋರಿಂದ ಸ್ವಲ್ಪ ಏನೋ ಕಲ್ತ್ಬಿಟ್ಟು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಕಾಂಪಿಟೇಷನ್ ಬೆಲೆಗೆ ಬನ್ನಿ, ಇನ್ನೂ ಸಾಕಾಗಿ ಇಂಟ್ರೆಸ್ಟಿಂಗ್ ಇರುತ್ತೆ. ಮತ್ತು ಮತ್ತೆ ಪುನಃ ಮೋಟೋರು ಇನ್ನೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಮಾರ್ಕೆಟ್ನ ಕವರ್ ಮಾಡ್ತಾನೆ ಗೊತ್ತಿಲ್ಲ. ಬಟ್ ಎಸ್, ಇದು ತುಂಬ ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಇದೆ, ಡಿಸೈನ್ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೈನಸ್ ಫೀಚರ್ ಇಲ್ಲ ಅಂತ ಹೋಗ್ಬೇಡಿ. ಎಸ್, ಇದರಲ್ಲಿ ತುಂಬ ಚಿಕ್ಕ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಇದು 4310 mAh ಮಾತ್ರ. ಇದು ತುಂಬ ಚಿಕ್ಕ ಸೈಜ್ ಇದೆ ಅಂತಂದರೆ ಆಬ್ವಿಯಸ್ಲಿ ಎಲ್ಲ ಚಿಕ್ಕ ಫೋನ್ಸ್ಗಳಲ್ಲಿ ಚಿಕ್ಕ ಬ್ಯಾಟ್ರಿನ ಕೊಟ್ಟಿರ್ತಾರೆ. ಬಟ್ ಇದು ಯಾರು ಜಾಸ್ತಿ ಹೆವಿ ಯೂಸ್ ಮಾಡ್ತಾರೆ ನೋಡಿ ಅಂಥವ್ರಿಗೆ ಬ್ಯಾಟ್ರಿ ಲೈಫ್ ಬಗ್ಗೆ ಜಾಸ್ತಿ ಕಾಳಜಿ ಇರುತ್ತೆ. ನಾನು ಓಪನ್ಲಿ ಅಂಥವ್ರಿಗೆ ಈ ಫೋನ್ನ ಸಜೆಸ್ಟ್ ಮಾಡಲ್ಲ. ಎಸ್, ಇದರಲ್ಲಿ 68 ವ್ಯಾಟ್ನ ಪವರ್ ಅಪ್ಟರ್ ಫಾಸ್ಟ್ ಚಾರ್ಜಿಂಗ್ನ ಕೊಡ್ತಾ ಇದ್ದಾರೆ. ವೈರ್ಲೆಸ್ ಚಾರ್ಜಿಂಗ್ ಕೂಡ 50 ಮಿನಿಟ್ಗೆ ಸಪೋರ್ಟ್ ಆಗುತ್ತೆ. ಟೆಕ್ನಾಲಜಿನಲ್ಲಿ ಮತ್ತು ಫಾಸ್ಟ್ ಚಾರ್ಜಿಂಗಲ್ಲಿ ಅದ್ಭುತ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಲಾಂಗ್ ಟೈಮ್ ನೀವು ಮನೆಯಿಂದ ಹೊರಗೆ ಹೋಗ್ತೀರಪ್ಪ ಅಂತಂದರೆ ಎಸ್, ಇದೊಂದು ಮೈನಸ್ ಪಾಯಿಂಟ್ ಆಗ್ಬೋದು. ಬಟ್ ಸ್ಟಿಲ್ 68 ವ್ಯಾಟ್ ಕ್ವಿಕ್ ಆಗಿ ಚಾರ್ಜ್ ಆಗುತ್ತೆ. ರಿವರ್ಸ್ ಚಾರ್ಜಿಂಗ್ ಕೂಡ ನಿಮ್ಮ ಬೇರೆ ಫೋನ್ಸಿಗೆ ಸಪೋರ್ಟ್ ಆಗುತ್ತೆ. ಬಟ್ ಎಸ್, ದೂರ ಹೋಗಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಬರ್ಬೋದು. ಬಟ್ ಬ್ಯಾಟ್ರಿನಲ್ಲಿ 5,000 ಅಟ್ಲೀಸ್ಟ್ ಕೊಟ್ಟಿದ್ದಾರಪ್ಪ ಅಂದರೆ ಇನ್ನಷ್ಟು ಇಂಟ್ರೆಸ್ಟ್ ಇರ್ತಿತ್ತು. ಅದು 4,500 ಕೂಡ ಅಲ್ಲ, ಕೇವಲ 4,310 mAh. ಇನ್ನು ನೆಕ್ಸ್ಟ್ ಈ ಫೋನ್ ಅಂತ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇರುವಂಥ ಡಿಸ್ಪ್ಲೇ. ಇದರಲ್ಲಿ 6.4 ಇಂಚಸ್ ಇರುವಂಥ ತುಂಬ ಚಿಕ್ಕದಾದಂಥ ಕಾಂಪ್ಯಾಕ್ಟ್ ಡಿಸ್ಪ್ಲೇ ಇದೆ. ಅದು LTPO 1.5K ರೆಸಲ್ಯೂಷನ್ ಇರುವಂಥ POLED 3000 nitsನ 120 Hz ರಿಫ್ರೆಶ್ ಇರುವಂಥ ಡಿಸ್ಪ್ಲೇ. ಟ್ರಸ್ಟ್ ಮೀ, ಲಾಸ್ಟ್ 2 ಡೇಸ್ನಲ್ಲಿ ಏನಾದ್ರಲ್ಲಿ ಹೆವಿ ವಿಡಿಯೋಸ್ಗಳು ನೋಡ್ಕೊಂಡಿದ್ದೀನಿ. ಇಂಡೋರ್ ನೋಡಿದೆ, ಔಟ್ಡೋರ್ ನೋಡಿದೆ. ಎಲ್ಲ ಕಡೆ ವಿಸಿಬಿಲಿಟಿ, ಕ್ಲಾರಿಟಿ, ಕಲರ್ಸ್ಗಳು ಸಖತ್ ಬ್ರೈಟರ್ ಆಗಿದೆ ಮತ್ತು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೂಡ ಕೊಡುತ್ತೆ. ಎವನ್ ಇದರಲ್ಲಿ ಮಳೆಯಲ್ಲಿ ಅಂದರೂ ಕೂಡ ಈ ಸ್ಮಾರ್ಟ್ಫೋನ್ ನೀವು ಡಿಸ್ಪ್ಲೇ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ವಾಟರ್ ಸ್ಮಾರ್ಟ್ ಟಚ್ 2.0 ಕೊಡ್ತಾ ಇದ್ದಾರೆ. ಅದರ್ವೈಸ್ ನೀವು ಯೂಟ್ಯೂಬಲ್ಲಿ ಮಾತ್ರ HDR ಕಂಟೆಂಟ್ ನೋಡ್ಕೋಬಹುದು. ನಿಮಗೆ ನೆಟ್ಫ್ಲಿಕ್ಸ್ ಮತ್ತು ಈ ಅಮೆಝಾನ್ ಪ್ರೈಮಲ್ಲೆಲ್ಲ HDR ಕಂಟೆಂಟ್ ಸಪೋರ್ಟ್ ಆಗಲ್ಲ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಬಾಕಿ ಇನ್ಸ್ಟೆಂಟ್ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದಾರೆ. ಸೂಪರ್ ಫಾಸ್ಟ್ ಆಗಿ ಮತ್ತು ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಕೊಡ್ತಿದ್ರೆ, ಅಟ್ಲೀಸ್ಟ್ 5 ಕೊಟ್ಟಿದ್ರೆ ಅಷ್ಟು ಸ್ಟ್ರಾಂಗ್ ಇರ್ತಿತ್ತು. ಬ್ಯಾಕಲ್ಲೆಲ್ಲ ಲೆದರ್ ಬಾಡಿಯೊಂದಿಗೆ ಮಿಲಿಟರಿ ಗಿಡ ಇದೆ. ಬಟ್ ಫ್ರಂಟಲ್ಲಿ ಕೊಟ್ಟಿದ್ರಪ್ಪ ಅಂದರೆ ಇನ್ನಷ್ಟು ಕ್ರೇಜಿ ಆಗಿರ್ತಿತ್ತು. ಬಾಕಿ ಈ ಸ್ಮಾರ್ಟ್ಫೋನ್ ಅಂತ ಡಿಸ್ಪ್ಲೇ ಯೂಸೇಜಲ್ಲಿ, ಕಲರ್ಸ್ಗಳಲ್ಲಿ ನನಗೆ ಯಾವುದೇ ಕಂಜ್ಯೂಸ್ ಅಂತ ಅನಿಸಲಿಲ್ಲ. ಅದರ್ವೈಸ್ ಇದರಲ್ಲಿ ನೀವು ಡ್ಯುವಲ್ ಸ್ಟೀರಿಯೋ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕೂಡ ಇದೆ. ಒಂದ್ಸರ್ತಿ ಸಾಂಗ್ ಕೇಳ್ತೀನಿ, ಕೇಳಿಸ್ಕೊಳ್ಳಿ.
ಎಸ್ ಟ್ರಸ್ಟ್ ಮೀ, ನಾನು ಈ ಪ್ರೈಸಿಂದಿರುವಂಥ ಈ ಆಡಿಯೋ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಲಾಸ್ಟ್ 2 ಡೇಸ್ ಇರುವಂಥ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಆಗಲಿ ನಾನು ಟೆಸ್ಟ್ ಮಾಡಿದ ಪ್ರಕಾರ ಈ ಪ್ರೈಸಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇಲ್ಲಿ ಸ್ವಲ್ಪ ಪ್ರೊಟೆಕ್ಷನ್ ಇನ್ನೂ ಸ್ಟ್ರಾಂಗ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅಂತ ಅನಿಸುತ್ತೆ. ಎಸ್, ಬಟ್ ನಾನು ಈ ಪ್ರೈಸಲ್ಲಿ ಇದ್ರಂಥ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಒಂದಿಗೆ ಹ್ಯಾಪಿ ಇದ್ದೀನಿ. ನೆಕ್ಸ್ಟ್ ಯಾವಾಗ ಈ ಸ್ಮಾರ್ಟ್ ಫೋನ್ ಅಂತ ಕ್ಯಾಮ್ರಾಗೆ ಹೋಗ್ತೀವಿ, ಲಾಸ್ಟ್ 2 ಡೇಸಲ್ಲಿ ತುಂಬ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು ಸೋನಿ ಲೀಟಿಯಾ ಸೆನ್ಸರ್ ಒಂದಿಗೆ 50 ಮೆಗಾ ಪಿಕ್ಸೆಲ್ ಸೆನ್ಸರ್ ಕೊಡ್ತಾ ಇದ್ದಾರೆ ಮತ್ತು 10 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್ ಕೊಡ್ತಾ ಇದ್ದಾರೆ. ಇನ್ನೊಂದು 13 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ಮತ್ತು ಮ್ಯಾಕ್ರೋ ಸೆನ್ಸರ್ ಅಂತ ಕರಿಬಹುದು. ಇನ್ನು ಫ್ರಂಟ್ ಅಲ್ಲಿ ಕೂಡ ನಿಮಗೆ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಮೊದಲನೇದಾಗಿ ಮೇನ್ ಸೆನ್ಸರ್ ಏನಿದೆ, ಇಲ್ಲಿ ಮೋಟೋ AI ಮತ್ತು ಗೂಗಲ್ ಫೋಟೋಸ್ ಇದರಿಂದ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಇಮೇಜಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಫೋಟೋಸ್ಗಳನ್ನ ನೋಡ್ಕೋಬಹುದು, ಒಂದಕ್ಕಿಂತ ಒಂದು ಕ್ಲಾರಿಟಿ ಚೆನ್ನಾಗಿದೆ ಮತ್ತು ಕಲರ್ಸ್ಗಳು ಕೂಡ ಚೆನ್ನಾಗಿದೆ. ಬಟ್ ಯಾವಾಗ ಪೋರ್ಟ್ರೇಟ್ ಫೋಟೋಸ್ಗಳಲ್ಲಿ ಸ್ವಲ್ಪ ಓವರ್ ಸ್ಯಾಚುರೇಷನ್ ಅಂತ ಅನಿಸುತ್ತೆ ಮತ್ತು ಫೋಟೋಸ್ ತೆಗಿಬೇಕಾದ್ರೂ ಕೂಡ ಕೆಲವೊಂದು ಟೈಮ್ ಕೈಯೆಲ್ಲ ಬಂದಿರುತ್ತೆ ನೋಡಿ, ಆ ಟೈಮಲ್ಲಿ ಕೆಂಪಿಗೆ ಹೆವಿ ಸ್ಯಾಚುರೇಷನ್ ಬರುತ್ತೆ. ಬಟ್ ಇದು ಕೆಲವೊಂದು ಟೈಮ್ ನನಗೆ ಫೋಟೋಸ್ಗಳು ಇಷ್ಟ ಆಗಲ್ಲ. ಬಟ್ ಕೆಲವೊಂದು ಟೈಮಲ್ಲಿ ಫೋಟೋಸ್ಗಳು ಚೆನ್ನಾಗಿ ಬರುತ್ತೆ, ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಷನ್ ಇರುತ್ತೆ, ಅಷ್ಟೊಂದು ಸರಿ ಅಂತ ಅನ್ಸಲ್ಲ. ಬಟ್ ಪೋರ್ಟ್ರೇಟಲ್ಲಿ ಕೆಲವೊಂದು ಏನು ಈ ಫೋಟೋಸ್ ನೋಡ್ತಾ ಇದ್ರೆ ಇದು ಸಖತ್ ಕ್ಲಾರಿಟಿ ಇದೆ. ಝೂಮ್ ಮಾಡಿದ್ರು ಕೂಡ ಎಡ್ಜ್ ಕಟ್ಟಿಂಗ್ ಆಗಿರಲಿ ಬ್ಲರ್ ಆಗಿರಲಿ ಸಖತ್ ಆಗಿರುತ್ತೆ. ಸೊ ಇದು ಸಖತ್ ಇಷ್ಟ ಆಯಿತು. ಇನ್ನು ಟೆಲಿಫೋಟೋ ಲೆನ್ಸ್ ಅದು 25,000 ರೂಪಾಯಿ ಫೋನ್ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ 30-40,000 ರೂಪಾಯಿ ಫೋನ್ ತನ ಯಾವುದೇ ದೊಡ್ಡ ಬ್ರ್ಯಾಂಡ್ಸ್ಗಳು ಕೊಡ್ತಾ ಇಲ್ಲ. ಬಟ್ ಇಲ್ಲಿ ಮೋಟರೋಲಾ ಕೊಡ್ತಾ ಇದ್ದಾರೆ. ಇಲ್ಲಿ ಹೈಬ್ರಿಡ್ 30x ತನಕ ಝೂಮ್ ಮಾಡಿಬಿಟ್ಟು ನೀವು ಒಳ್ಳೆ ಕ್ವಾಲಿಟಿ ಫೋಟೋಸ್ಗಳನ್ನ ತೆಗಿಬೋದು. ನಾರ್ಮಲ್ ಫೋಟೋಸ್ಗಳು 3x ಅಲ್ಲಿ 1x 2x ಈ ರೀತಿ ಫೋಟೋಸ್ಗಳು ಬರುತ್ತೆ. ಬಟ್ ನೀವೇನೇ ಹೇಳಿ ಈ ಲೆನ್ಸ್ ಇಂದ ತೆಗೆದಿರುವಂಥ ಫೋಟೋಸ್ಗಳು ವಿತೌಟ್ ಕ್ವಾಲಿಟಿ ಲಾಸ್ ಸಖತ್ತಾಗಿ ಬರುತ್ತೆ. ಬಾಕಿ ಈ 13 ಮೆಗಾ ಪಿಕ್ಸೆಲ್ನ ಅಲ್ಟ್ರೇಟ್ ಫೋಟೋಸ್ಗಳು ನೋಡ್ಕೋಬಹುದು. ಮ್ಯಾಕ್ರೋ ಕ್ವಾಲಿಟಿ ಕೂಡ ಸಖತ್ತಾಗಿ ಬರುತ್ತೆ. ರಿಯರ್ ಕ್ಯಾಮ್ರಾ ಮಾತ್ರ ಬೆಂಕಿ ಅಂತ ಹೋಗ್ಬೋದು. ಇನ್ನು ಅದಕ್ಕಿಂತ ಜಾಸ್ತಿ ಬೆಂಕಿ ನನಗೆ ಸೆಲ್ಫಿ ಕ್ಯಾಮ್ರಾ ಅಂತ ಅನಿಸ್ತು. ಇಲ್ಲಿ ಕೂಡ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನೋಡ್ಕೊಳ್ಳಿ. ಎಸ್, ನೀವು ಇಲ್ಲಿ ಸ್ಕಿನ್ನನ್ನು ನೋಡ್ಕೋಬಹುದು. ಮತ್ತು ನಾನು ಸೂರ್ಯನಿಗೆ ಅಪೋಸಿಟ್ ತೆಗೆದಾಗ ಮತ್ತು ಸೂರ್ಯನಿಗೆ ಡೈರೆಕ್ಟ್ ಆಗಿ ನಿಂತ್ಕೊಂಡು ತೆಗೆದಾಗ ಫೋಟೋಸ್ಗಳು ಈ ರೀತಿಯಾಗಿ ಬರುತ್ತೆ. ಇಂಡೋರ್ ಆಗಿರಲಿ ಔಟ್ಡೋರ್ ಆಗಿರಲಿ ಮತ್ತು ನೈಟಲ್ಲಿ ಕೂಡ ತುಂಬ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಸೆಲ್ಫಿ ಸ್ಕಿನ್ ಟೋನ್ ಮತ್ತು ಕಲರ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಇದು ಯಾವಾಗ ಈ ಫೋನ್ ಇಂದ ವಿಡಿಯೋ ಕ್ವಾಲಿಟಿಗೆ ಹೋಗ್ತೀವಿ, ಫ್ರಂಟ್ ಅಲ್ಲಿ 4K 30 FPS ರೆಕಾರ್ಡ್ ಮಾಡುತ್ತೆ. ಈ ವಿಡಿಯೋ ಸ್ಯಾಂಪಲ್ನ ನೋಡ್ಕೊಂಡ್ ಬನ್ನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಇದ್ರ ಇದನ್ನ ನೆರಳಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇದು 4K 30 FPS ರೆಕಾರ್ಡ್ ಆಗುತ್ತೆ. ಬಟ್ ಸ್ಕಿನ್ ಎಲ್ಲ ಅಷ್ಟೊಂದು ಸರಿಯಾಗಿ ಅಂತ ಅನಿಸಿಲ್ಲ. ಕತ್ಲೆ ಮತ್ತು ಶಾರ್ಟ್ ಜಾಸ್ತಿ ತಗೊಳ್ತಾ ಇದೆ. ಸೊ ಇವಾಗ ಬಿಸಿಲು ಬಂದ ತಕ್ಷಣ ಇವಾಗ ಸ್ವಲ್ಪ ಕಲರ್ ಮತ್ತು ಫೇಸ್ ನೋಡ್ಕೋಬಹುದು. ಕಲರ್ ಅಡ್ಜಸ್ಟನ್ ಕೂಡ ಕತ್ಲೆ ಕಾಣಿಸ್ತದೆ. ಅಷ್ಟೊಂದು ಕಲರ್ ಕರೆಕ್ಷನ್ಸು ಮತ್ತೆ ಲೈಟ್ ಏನಿದೆ ಅಷ್ಟೊಂದು ಸರಿಯಾಗಿ ಕ್ಯಾಪ್ಚರ್ ಮಾಡಲ್ಲ. ನೀವು ಹಿಂದೆ ಕೂಡ ನೋಡ್ಕೋಬಹುದು. ಇವಾಗ ಹಿಂದೆ ಅಷ್ಟೊಂದು ಡಾರ್ಕ್ ಕಾಣಿಸ್ತಾನೆ, ಮುಖ ಮತ್ತು ಕಣ್ಣು ಅಷ್ಟೊಂದು ಕತ್ಲೆ ಕಾಣಿಸ್ತಾ ಇದೆ. ಇನ್ನು ರಿಯಲ್ ಕೂಡ ಅಷ್ಟೇ 4K 30 FPS ಇರುತ್ತೆ. ಇಲ್ಲಿ ಅಟ್ಲೀಸ್ಟ್ 60 FPS ಕೊಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟೇಬಲ್ ಆಗಿರುವಂತ ವಿಡಿಯೋ ಇರುತ್ತೆ. ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡ್ಕೊಂಡ್ ಬನ್ನಿ. ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು 4K 30 FPS ರೆಕಾರ್ಡ್ ಆಗ್ತದೆ. ಸ್ವಲ್ಪ ನಮ್ಮ ಗೆಸ್ಟ್ ನ ತೋರಿಸ್ತೀನಿ ಬನ್ನಿ ನಿಮ್ಗೆ. ಎಸ್, ಓಹೋ ಫೋಕಸಿಂಗ್ ತಗೊಳ್ತಾ ಇಲ್ಲ. ಎಸ್, ಇವಾಗ ತಗೊಳ್ತಾ ಇದೆ ಹತ್ತಿರದಿಂದ. ಎಸ್, ಇಲ್ಲಿರುವಂಥ ಕ್ಲಾರಿಟಿ ಮತ್ತು ಕಲರ್ಸ್ಗಳು ನೋಡಿ ಆಯ್ತಾ, ನ್ಯಾಚುರಲ್ಗಿಂತ ಸ್ವಲ್ಪ ಜಾಸ್ತಿ ಸ್ಯಾಚುರೇಷನ್ ಅಂತ ಅನಿಸ್ತಾ ಇದೆ. ಇವನ್ ಸ್ವಲ್ಪ ಹತ್ತಿರದಿಂದ ಯಾವುದೇ ಕ್ಯಾಮ್ರಾ ಫೋಕಸ್ ಆಗಲ್ಲ. ಬಟ್ ಇದನ್ನ ನೀವು ಅಲ್ಟ್ರಾ ವೈಡ್ಗೂ ಕೂಡ ಸ್ವಿಚ್ ಆಗ್ಬೋದು. ಸೊ ಇದೊಂದು ನೆಕ್ಸ್ಟ್ ಲೆವೆಲ್ ಪಾಯಿಂಟ್ ಅಂತ ಅನಿಸ್ತು. ಇದೇ ರೀತಿಯಾಗಿ ನೀವು ಝೂಮ್ ಮಾಡ್ತಾ ಹೋದ್ರಿ ಅಂತಂದ್ರೆ ಎಸ್, ಕ್ಲಾರಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲೇ ನೀವು ಲೈವ್ ಬ್ರೈಟ್ನೆಸ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇವಾಗ ನಾನು ಸಡನ್ಲಿ ನೆರಳಿಂದ ಬಿಸಿಲಿಗೆ ಹೋಗ್ತೀನಿ. ನನ್ನ ಸ್ಕಿನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಂತ ನೋಡ್ಕೋಬಹುದು. ಸೊ ಎಸ್, ನಾನು ಬಿಸಿಲಲ್ಲಿ ಬಂದ ತಕ್ಷಣ ನನ್ನ ಕಣ್ಣು ಹತ್ತಲ್ಲ ಸ್ವಲ್ಪ ಕಪ್ ಕಾಣಿಸುತ್ತೆ. ಎಸ್, ಅದು ಸೂರ್ಯನ ಬೆಳಕು ಎಕ್ಸಾಕ್ಟ್ಲಿ ಬೀಳ್ತಾ ಇದೆ, ಅದಕ್ಕೋಸ್ಕರ. ಸೊ ಇವಾಗ ನಾನು ಮತ್ತೆ ಪುನಃ ನೆರಳಲ್ಲಿ ಈ ರೀತಿ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ಹಿಂದಿನ ಕಲರ್ ತುಂಬಾ ಬ್ರೈಟ್ನೆಸ್ ಆಗಿ ಬರುತ್ತೆ ಮತ್ತು ನೆರಳಲ್ಲಿ ಬಂದಾಗ ಫೋಕಸಿಂಗ್ ಆಗಿರಲಿ ಮತ್ತು ಸ್ಕಿನ್ ಟೋನ್ ಕೂಡ ಚೆನ್ನಾಗಿದೆ. ಬಟ್ ಸ್ಟಿಲ್ ನಾನು ಇನ್ನು ವಿವೋ ಮತ್ತು ಈ ಓಪೋ ಏನು ಕ್ವಾಲಿಟಿ ಕೊಡುತ್ತೆ ನೋಡಿ, ಐಫೋನ್ ತರ ಅಲ್ಲ ಅಂತ ಸ್ಕಿನ್ ಟೋನ್ ಇಲ್ಲಿ ಮ್ಯಾನೇಜ್ ಮಾಡಬೇಕು ಈ ಮೋಟರೋಲಾ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಇಂದ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ 25,000 ರೂಪಾಯಿ ಬಜೆಟ್ ಅಲ್ಲಿ ನಾನು ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇದ್ದೀನಿ. ಬಟ್ ನಾವು ವಿವೋಗೆಲ್ಲ ಕಂಪೇರ್ ಮಾಡಿದ್ರೆ 30,000 ಇವರ ಈ ವಿ ಸೀರೀಸ್ ಎಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಕ್ವಾಲಿಟಿ ಸಖತ್ತಾಗಿ ಬರುತ್ತೆ. ಬಟ್ ಆ ರೇಂಜ್ಗೆ ನಾವು ದುಡ್ಡು ಕೂಡ ಕೊಡ್ತಾ ಇದ್ವಿ. ಬಜೆಟ್ ಅಲ್ಲಿ ನೀವು ಎಲ್ಲ ಸ್ಪೆಸಿಫಿಕೇಶನ್ ಒಂದಿಗೆ ನೀವೊಂದು ಡೀಸೆಂಟ್ಗಿಂತ ಒಳ್ಳೆ ಕ್ಯಾಮ್ರಾ ಹುಡುಕ್ಬೇಕಪ್ಪ ಅಂತಂದ್ರೆ ಡೆಫಿನೆಟ್ಲಿ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಕ್ಯಾಮ್ರಾದಲ್ಲಿ ಕಂಜ್ಯೂಸಿ ಎಲ್ಲ ಒಳ್ಳೆ ಸೆನ್ಸರ್ಸ್ನ ಕೊಡ್ತಾ ಇದ್ದಾರೆ. ಬಟ್ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಸ್ವಲ್ಪ ಇನ್ನೂ ಬೆಟರ್ ಮಾಡ್ಬೋದಿತ್ತು. ಬಟ್ ಇದರಲ್ಲಿ ಕೂಡ ಯಾವುದೇ ಕಮ್ಮಿ ಇದೆ ಅಂತ ಹೇಳ್ತಾ ಇಲ್ಲ, ಕ್ಲಾರಿಟಿ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ಇಮೇಜ್ ಪ್ರೊಸೆಸಿಂಗ್ ಮಾತ್ರ ಸ್ವಲ್ಪ ಓಕೆ ಅಷ್ಟೇ. ನೆಕ್ಸ್ಟ್ ಯಾವಾಗ ಈ ಫೋನ್ ಇಂದ ಪರ್ಫಾರ್ಮೆನ್ಸ್ ಹೋಗ್ತೀವಿ, ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 7300 ಚಿಪ್ಸೆಟ್ ಒಂದಿಗೆ ಇದರಲ್ಲಿ ಒಳ್ಳೆ ಚಿಪ್ಸೆಟ್ ನ ಆಡ್ ಮಾಡಿದ್ರೆ. ಸೊ ಇದರಲ್ಲಿ ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದ್ವಿ. 6,68,000 ತರ ರ್ಯಾಂಕಿಂಗ್ ಬಂತು. CPU ಥ್ರಾಟಲ್ ಕೂಡ ಓಕೆ ಅನ್ನೋದಕ್ಕಿಂತ ಸ್ವಲ್ಪ ಅವರೇಜ್ ಥ್ರಾಟಲ್ ನೋಡ್ಕೊಂಡ್ವಿ. ಅದರ್ವೈಸ್ ಇದರಲ್ಲಿ BGM ಎಲ್ಲ ಲೈವ್ ಗೇಮಿಂಗ್ ಕೂಡ ಆಟ ಆಡಿದ್ವಿ. ಇರುವಂತಹ ಎಕ್ಸ್ಪೀರಿಯನ್ಸ್ ಮತ್ತು ಜಾಸ್ತಿ ಬಿಸಿ ಆಗುತ್ತೆ ಈ ರೀತಿ ಯಾವುದೇ ಫೀಲ್ ಕೊಡಲಿಲ್ಲ. ನಾವು ಲಾಂಗ್ ಟೈಮ್ ಇಲ್ಲಿ
ಒಂದು ಗಂಟೆ ಗೇಮ್ ಪ್ಲೇ ಕೂಡ ಆಡ್ಕೊಂಡ್ವಿ. ಬಟ್ ಲೆವೆಲ್ಗೆ ಹೀಟ್ ಆಗುತ್ತೆ, ಬಟ್ ಓವರ್ ಹೀಟ್ ಅಲ್ಲ ಮತ್ತು ತುಂಬ ಕಂಫರ್ಟೇಬಲ್ ಇದರಿಂದ ಲೈಕ್ ಇರುವಂಥ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಲಿ ಟಚಸ್ ಆಗಬೇಕಾದ್ರೆ ನಿಜವಾಗ್ಲೂ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ಇದು ಡೆಡಿಕೇಟೆಡ್ ಗೇಮಿಂಗ್ ಫೋನ್ ಅಲ್ಲ, ಇಲ್ಲಿ ಒಳ್ಳೆ ಗೇಮ್ ಪ್ಲೇ ಆಟ ಆಡ್ಕೋಬಹುದು ಅಷ್ಟೇ. ಅದರ್ವೈಸ್ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಹೆಲೋ UI ಕೊಡ್ತಾ ಇದ್ದಾರೆ, ಸ್ಮಾರ್ಟ್ ಕನೆಕ್ಟ್, ಇನ್ನಿತರ ಬೇರೆ ಬೇರೆ ಫೀಚರ್ಸ್ಗಳು ಕೂಡ ಈ ಫೋನಲ್ಲಿ ನೋಡ್ತಾ ಇದ್ವಿ. ಅದರ್ವೈಸ್ ಇದರಲ್ಲಿ LPDDR4X ಮತ್ತು UFS 2.2 ಜೊತೆಗೆ ಇನ್ನಿತರ 2-3 ಆಪ್ಷನ್ಸ್ ಕೂಡ ಆಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ನನಗೆ ಈ ಫೋನ್ ಇರುವಂಥ ಪರ್ಫಾರ್ಮೆನ್ಸ್ ಮತ್ತು ಡೇ ಟು ಡೇ ಯೂಸೇಜ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ ಅನ್ಸಿಲ್ಲ. ಬಟ್ ಇಲ್ಲಿ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ನಾವು ಜಾಸ್ತಿ ಒಳ್ಳೆ ಪ್ರೊಸೆಸರ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಇಲ್ಲಿ ಬೆಲೆ ಸ್ವಲ್ಪ ಇನ್ನೂ ಲೈಕ್ 20,000 21,000 ರೂಪಾಯಿಗೆ ಈ ಫೋನ್ ಬರ್ತಿತ್ತಪ್ಪ ಅಂದರೆ ಇನ್ನಷ್ಟು ಬೆಂಕಿ ಆಗಿರ್ತದೆ. ಬಟ್ ಸ್ಟಿಲ್ ಇನ್ನೂ ಮಾರ್ಕೆಟಲ್ಲಿ ಬೇರೆ ಫೋನ್ಸ್ಗಳಿಗೆ ಇದು ಹೆವಿ ಕಾಂಪಿಟೇಟ್ ಮಾಡುತ್ತೆ. ಆ ರೇಂಜ್ಗೆ ಇದರಲ್ಲಿ ಫೀಚರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಹಾಗಾದರೆ ಕೇಳ್ಬೋದು ಗುರು 23,000 ರೂಪಾಯಿಗೆ ಈ ಫೋನ್ ನಾವು ಕೊಂಡುಕೋಬೋದಂತ. ಸೊ ಮೊದಲಾಗಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಇದು 25,000 ರೂಪಾಯಿಗೆ ಲಾಂಚ್ ಆಗಿದೆ. ವಿತ್ ಆಫರ್ ಇಂದ ನಿಮಗೆ 23,000 ರೂಪಾಯಿಗೆ ನೋಡೋಕೆ ಸಿಗ್ತಾ ಇದೆ. ಅದರ್ವೈಸ್ ಈ ಸ್ಮಾರ್ಟ್ ಫೋನ್ ಬಿಗ್ ಬಿಲಿಯನ್ನಲ್ಲಿ ಇನ್ನೂ ಒಳ್ಳೆ ಡೀಲ್ಸ್ಗಳು ಸಿಗ್ಬೋದಪ್ಪ ಅಂತ ನನಗೆ ಅನಿಸುತ್ತೆ. ಬಟ್ ಸದ್ಯಕ್ಕೆ ಇದು 23,000 ರೂಪಾಯಿಗೆ ನಿಮಗೆ 24ನೇ ತಾರೀಕೇನೋ ಈ ಫೋನ್ನ ಫಸ್ಟ್ ಸೇಲ್ ನಡೀತಾ ಇದೆ. ಸೊ ಎಸ್, ನೀವೇನಾದರೂ ಕಾಂಪ್ಯಾಕ್ಟ್ ಫೋನ್ ಹುಡುಕ್ತಿದ್ದೀರಾ, ನಿಮ್ಗೆ ಬ್ಯಾಟ್ರಿ ಬಗ್ಗೆ ಜಾಸ್ತಿ ಕಾಳಜಿ ಇಲ್ಲಪ್ಪ ಅಂತಂದರೆ ಡೆಫಿನೆಟ್ಲಿ ಈ ಪ್ರೈಸಲ್ಲಿ ಇದೊಂದು ಬೆಸ್ಟ್ ಫೋನ್ ಆಗುತ್ತೆ. ನೀವು ಇದನ್ನು ಕಣ್ಣು ಮುಚ್ಕೊಂಡು ತೊಗೋಬೋದು. ಅದರ್ವೈಸ್ ನಿಮ್ಗೆ ಬ್ಯಾಟ್ರಿ ತುಂಬ ಮ್ಯಾಟ್ರ್ ಆಗುತ್ತಪ್ಪ ಅಂತಂದರೆ ಎಸ್, ಈ ಫೋನನ್ನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಈ ಪ್ರೈಸಲ್ಲಿ ಇದಕ್ಕಿಂತ ಬೆಟರ್ ಅನ್ನೋದಕ್ಕಿಂತ ಇದಕ್ಕೆ ಕಾಂಪಿಟೇಟಿವ್ ಕೊಡುವಂಥ ತುಂಬ ಫೋನ್ಸ್ಗಳಿದೆ. ಸೊ ಆ ಫೋನ್ಸ್ನ ನೀವು ಆಪ್ಷನ್ ಇಟ್ಕೊಂಡು ನೋಡ್ಕೋಬೋದು. ಬಟ್ ಈ ಫೋನ್ ಕೂಡ ಚೆನ್ನಾಗಿದೆ, ನಾನು ಹೇಳ್ತಾ ಇದ್ದೀನಿ. ಬ್ಯಾಟ್ರಿ ಒಂದು ಮಾತ್ರ ಕಮ್ಮಿ ಇದೆ. ಸೊ ಎಸ್, ನಿಮ್ಗೆ ಏನು ಅನಿಸುತ್ತೆ, ಲೈಕ್ ನಿಮ್ಮ ಫೋನಲ್ಲಿ ಜಾಸ್ತಿ ಬ್ಯಾಟ್ರಿ ಆಪ್ಷನ್ ಇರಬೇಕಾ, ಮೋಟೋರೋಲಾ ಯಾಕಪ್ಪ ಇದೊಂದೇ ಕಮ್ಮಿ ಮಾಡಿದೆ, ಇದೊಂದಿದ್ದರೆ ಬೆಂಕಿ ಇರ್ತಿತ್ತು, ನನಗಂತೂ ಪರ್ಸನಲಿ ಹೀಗೆ ಅನಿಸಿದೆ. ಎಸ್, ನಿಮ್ಮ ಒಪಿನಿಯನ್ ಕಡೆ ಕಮೆಂಟ್ ಮಾಡಿ. ಸಿಗುತ್ತೆ ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ರೆಡಿ ಗೈಸ್. ನೆಕ್ಸ್ಟ್ ಒನ್, ನಮಸ್ಕಾರ.